ನಿನ್ಗೇನ್ ಬಿಡಮ್ಮ, ಸೀರಿಯಲ್ ಎಲ್ಲ ಮಾಡ್ತೀಯ, ಸಿನಿಮಾ ಮಾಡ್ತಾನೆ, ನಿನ್ಗೇನ್ ಕಷ್ಟ ಅಂತಾರೆ. ಆ ಕಷ್ಟ ನಮಗ್ ಮಾತ್ರ ಗೊತ್ತಿರುತ್ತೆ. ನಾವ್ ಒಂಥರ ಸ್ವಲ್ಪ ಕಾಸ್ಟ್ಲಿ ದಿನಗೂಲಿ ನೌಕರರು. ಯಾವಾಗ ಸೀರಿಯಲ್ ನಿಂತೋಗುತ್ತೋ ಗೊತ್ತಿಲ್ಲ. ನಾಳೆ ನನ್ಗೆ ಯಾರ ಹತ್ರನೂ ದುಡ್ಡು ಕೇಳಕ್ ಇಷ್ಟ ಇಲ್ಲ. ಏನಕ್ಕೆ ನಾವ್ ಕೇಳಿದ್ರೆ ಎಲ್ಲಿ ನಾವು ಅವ್ರ ದೃಷ್ಟಿಲಿ ಕೆಳಗೆ ಹೋಗ್ಬಿಡ್ತೀವೋ ಅನ್ನೋ ಭಯ ಕೂಡ ನನಗಿದೆ. ಆದ್ರೆ ಕಲಾವಿದರಿಗೆ ಇಲ್ಲಿ ಏನ್ ಸಿಗ್ತಿಲ್ಲ ಅಥವಾ ಅವರಿಗೂ ಒಂದು ಜೀವನ ಇದೆ ಅಂತ ಹೇಳಿ ಯೋಚನೆ ಮಾಡೋದಿಲ್ಲ ಅಂತ ಅನ್ಸುತ್ತೆ ಒಮ್ಮೊಮ್ಮೆ. ಆದ್ರೆ ಜನರಿಗೆ ಏನಂದ್ರೆ ನೀನ್ ಬಿಡಪ್ಪ ಚೆನ್ನಾಗಿ ದುಡ್ಡಿದೆ. ಇಲ್ಲ ರೀ, ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಎಷ್ಟೋ ಕಾಸ್ಟ್ಯೂಮ್ಸ್ ನನ್ನ ಫ್ರೆಂಡ್ಸ್ ಹತ್ರ, ನನ್ನ ರಿಲೇಟಿವ್ಸ್ ಹತ್ರ, ನನ್ನ ಕಸಿನ್ಸ್ ಹತ್ರ ಎಲ್ಲರ ಹತ್ರ ಇಸ್ಕೊಂಡು ಹೋಗಿ ನಾನು ಸೀರೆ ಉಟ್ಕೋತೀನಿ. ನಿನ್ ಸೀರೆ ಕೊಡು, ಚೆನ್ನಾಗಿದೆ, ನಾನು ಸೀರೆ ಉಟ್ಕೋತೀನಿ ಕೊಡು ಅಂತ ತಗೊಂಡು ಹೋಗಿ ಉಟ್ಕೋತೀನಿ. ಅದೇ ತೆಲುಗು ಇಂಡಸ್ಟ್ರಿ ನೀವೇನಾದ್ರೂ ಕನ್ನಡಿಗರು ಹೋದ್ರೆ ಅಲ್ಲಿ ನಮ್ಮನ್ನ ದೇವ್ರ ತರ ನೋಡ್ತಾರೆ ಅಂತ ಕೆಲವೊಂದು ಆರ್ಟಿಸ್ಟ್ ಹೇಳಿದ್ದಿದೆ. ಇವ್ರು ಕನ್ನಡದವರು ಆಗಿದ್ಕೊಂಡು ತೆಲುಗುಗ್ ಮಾಡ್ತಿದ್ದಾರೆ, ತಮಿಳಿಗ್ ಮಾಡ್ತಿದ್ದಾರೆ, ಹಿಂದಿಗ್ ಮಾಡ್ತಿದ್ದಾರೆ, ಅಂತ ಹಾಕ್ತಾರೆ. ತುಂಬಾ ಜನ ಕೇಳ್ತಾರೆ ನನ್ಗೆ, ಎಷ್ಟು ತಗೋತೀಯ ನೀನು, ಹೆಂಗ್ ಕೊಡ್ತಾರೆ ನಿಂಗೆ ಪೇಮೆಂಟ್ ಅಂತ. ಅವ್ನಿಗೆ ಸಂಬಳ ಬರುತ್ತೆ ಅಂತ ನಾನ್ ನಿಮ್ಮನ್ನ ಕೇಳಿದ್ರೆ ಹೆಂಗಿರತ್ತೆ ಆಂಟಿ, ಚೆನ್ನಾಗಿರತ್ತಾ? ಇಲ್ಲಲ್ವಾ. ನಾನ್ ಸೇವಿಂಗ್ಸ್ ಮಾಡ್ಲಿಲ್ಲ ಅಂದ್ರೆ ನಾನ್ ನೆಕ್ಸ್ಟ್ ಜೀವನ ಮಾಡೋದು ಹೆಂಗೆ? ಇಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದೀರಾ ಮೇಡಮ್, ನಿಜವಾಗ್ಲೂ ಚಿತ್ರರಂಗ ಹೇಗಿದೆ ಅಂತ? ಈಗ ಆಲ್ಮೋಸ್ಟ್ ಕೆಲವೊಂದು ಆರ್ಟಿಸ್ಟ್ಗಳು ಹೇಳ್ತಾರೆ ಸಂಭಾವನೆ ಸಮಸ್ಯೆ ಇದೆ, ಇನ್ನೊಂದೇನೋ ಪ್ರಾಬ್ಲಮ್ ಎಲ್ಲ ಹೇಳ್ತಾರೆ, ಇನ್ನು ಕೆಲವರು ಇಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಆಕ್ಚುಯಲ್ ಸ್ಥಿತಿ ಹೇಗಿದೆ ಅಂತ ಅವ್ರವ್ರ ವೈಯಕ್ತಿಕ ಅನುಭವಗಳಿಗೆ ನಾನು ಬಿಡ್ತೀನಿ. ನನ್ನ ವೈಯಕ್ತಿಕ ಅನುಭವ ಹೇಳೋದಾದ್ರೆ, ನಾನು ಶುರು ಮಾಡಿದ್ದು 96-97 ಅಲ್ಲಿ ಶುರು ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಏನಂದರೆ ಅವಾಗ ಟೈಮ್ ಜಾಸ್ತಿ ಇರ್ತಿತ್ತು, ಎಪಿಸೋಡ್ ಬೇಗ ಬೇಗ ಮಾಡಬೇಕು ಅನ್ನೋ ಹರಿ ಇರ್ತಿರ್ಲಿಲ್ಲ. ಈಗ ಒಂಥರ ತುಂಬ ಫಾಸ್ಟ್ ಫಾರ್ವರ್ಡ್ ಲೈಫ್ ಆಗಿರೋದ್ರಿಂದ ಎಲ್ಲನೂ ಹರಿಬರಿ, ಎಲ್ಲರೂ ಬೇಗ 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 ಒಂದಿನಕ್ಕೆ ಇಷ್ಟು ಎಪಿಸೋಡ್ ಮಾಡಲೇಬೇಕು, ಈ ಥರ ಒಂದು ರಶಲ್ಲಿ ಡೈರೆಕ್ಟ್ರು ಇರ್ತಾರೆ, ಟೆಕ್ನಿಕಲ್ ಟೀಮು ಇರುತ್ತೆ, ಆ್ಯಂಡ್ ಪ್ರೊಡ್ಯೂಸರ್ಗೂ ಅವ್ರದ್ದೇ ಆದ ಪ್ರೆಷರ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವಾಗಿನ ಟೈಮಲ್ಲಿ ಇಟ್ ಈಸ್ ತುಂಬ ಕಷ್ಟ. ಹಾಗಾಗಿ ನಾವು ಮುಂಚೆನೇ ಅಂದರೆ ಇವಾಗ ಬರುವಂಥ ಮಕ್ಕಳು ಏನಿದ್ದಾರೆ ನಮ್ಮ ಸಿನಿಮಾ ಇಂಡಸ್ಟ್ರಿಗಾಗಲಿ ಸೀರಿಯಲ್ ಇಂಡಸ್ಟ್ರಿಗಾಗಲಿ ಬರೋರು, ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಹೇಗೆ ನಡೆಯುತ್ತಿದ್ದು, ಕ್ಯಾಮ್ರಾ ಅಂದರೆ ಏನು, ಕ್ಯಾಮ್ರಾ ಆ್ಯಂಗಲ್ಸ್ ಅಂದರೆ ಏನು, ಪ್ರತಿಯೊಂದು ಒಂದು ಹಂತಕ್ಕೆ ತಿಳ್ಕೊಂಡು ಬರಬೇಕಾಗತ್ತೆ. ಅದ್ರ ಮುಂಚೆ ನಾನು ಇಂಡಸ್ಟ್ರಿಗೆ ಬಂದ ಹೊಸದ್ರಲ್ಲಿ ತುಂಬ ತಾಳ್ಮೆ ಇರ್ತಿತ್ತು, ಡೈರೆಕ್ಟ್ರಿಗೆ ತುಂಬ ಟೈಮ್ ಇರ್ತಿತ್ತು. ಒಂದು ಎಪಿಸೋಡ್ನ ನಾವು 2 ದಿನ ಶೂಟ್ ಮಾಡಿದ್ದು ಉಂಟು. ಸೊ ಟೈಮ್ ಇದ್ದಿದ್ರಿಂದ ನಮ್ಗೆ ಹೇಳ್ಕೊಡ್ತಾ ಇದ್ರು, ಈ ಥರ ಎಕ್ಸ್ಪ್ರೆಷನ್ಸ್ ಕೊಡು ಅಂತ ಮಾಡಿ ತೋರಿಸೋರು ನಮಗೆ. ಇವಾಗ ಪಾಪ ಮಾಡಿ ತೋರ್ಸೋಕ್ಕೆ ಅಷ್ಟು ಟೈಮ್ ಇಲ್ಲ. ಯಾವುದೋ ತೀರಾ ಕಷ್ಟಪಡ್ತಿದ್ದಾರೆ ಆರ್ಟಿಸ್ಟ್ಗೆ ಆಗ್ತಾನೆ ಇಲ್ಲ ಅಂದರೆ ಅವಾಗ ಡೈರೆಕ್ಟ್ರು ಎನಾಕ್ಟ್ ಮಾಡಿ ತೋರಿಸ್ತಾರೆ. ಈಗ ಪಣಿರಾಮ್ ಚಂದ್ರ ಆಗಿರ್ಬೋದು, ಭಾರ್ಗವ ಸರ್ ಆಗಿರ್ಬೋದು, RNG ಗೋಪಾಲ್ ಸರ್ ಆಗಿರ್ಬೋದು, ಇವರೆಲ್ಲ ನಮ್ಗೆ ಎನಾಕ್ಟ್ ಮಾಡಿ ತೋರಿಸಿದ್ದಾರೆ, ಈ ಥರ ಆ್ಯಕ್ಟ್ ಮಾಡ್ಬೇಕು ನೀವು. ಪಣಿ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಣಿ ಸರ್ ಒಂದೊಂದು ಡೈಲಾಗ್ ಮಾಡ್ಯುಲೇಷನ್ ಕೂಡ ನಮ್ಗೆ ಹೇಳ್ಕೊಡೋರು. ನನಗೆ ಬಿಗಿನಿಂಗು ಪಣಿ ಸರ್ ಸೀರಿಯಲ್ ಒಪ್ಕೊಂಡಾಗ ಹೆದರ್ಕೊಂಬಿಟ್ಟೆ ನಾನು, ಅಯ್ಯೋ ಒಪ್ಕೊಂಡ್ಬಿಟ್ಟಿದ್ದೀನಿ ಹೆಂಗೆ ಅಂತ. ಫಸ್ಟ್ ಒಂದೊಂದು 4-5 ದಿನ ನನಗೇನು ಗೊತ್ತಾಗ್ಲಿಲ್ಲ, ಯಾಕಂದರೆ ಎಲ್ಲರೂ ಇದ್ವಿ, ಎಲ್ಲ 5 ಜನ ಹೆಣ್ಮಕ್ಳಿದ್ವಿ, ಗೊತ್ತಾಗ್ಲಿಲ್ಲ ನನಗಷ್ಟು. ಯಾವಾಗ ನಮ್ಮದೇ ಸಪ್ರೇಟ್ ಟ್ರ್ಯಾಕ್ ಆಗಿ ನಮ್ಮ ಮನೆ ಶೂಟಿಂಗ್ ಅಂತ ಶುರು ಆಯಿತು, ಅಲ್ಲಿ ಡೈರೆಕ್ಟ್ರು ಅವರು ಅವ್ರದ್ದೇನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆ ಎಕ್ಸ್ಪೆಕ್ಟೇಷನ್ ನಾನು ಫುಲ್ಫಿಲ್ ಮಾಡ್ತಿಲ್ಲ. ಕೊನೆಗೆ ಅವರು ಬಿಡ್ರಿ, ನಿಮ್ಮ ಕೈಯಲ್ಲಿ ಆಗಲ್ಲ, ನಿಮಗೆ ನೀವು ಫಿಕ್ಸ್ ಆಗಿಬಿಟ್ಟಿದ್ದೀರಾ, ಇಷ್ಟೇ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗತ್ತೆ, ಆಯ್ತು ಏನೋ ಮಾಡಿ ಅಂದ್ಬಿಟ್ರು. ನನಗೆ ಅಯ್ಯಯ್ಯೋ, ನಾನು ಡೈರೆಕ್ಟ್ರು ಹೇಳ್ದಂಗೆ ನಾನು ಆ್ಯಕ್ಟ್ ಮಾಡಲಿಲ್ಲ, ಅವ್ರಿಗೆ ತೃಪ್ತಿ ಆಗಲಿಲ್ಲ ನನ್ನ ಪರ್ಫಾರ್ಮೆನ್ಸ್ ಅಂತ ಅಂದರೆ ಅವಾಗ ವೆಂಕಟರಾವ್ ಮತ್ತು BJ ತೀರ್ಕೊಂಬಿಟ್ರಲ್ಲ ಕೋವಿಡ್ ಟೈಮಲ್ಲಿ, BJ ಅವರಿಬ್ಬರು ನನಗೆ ಅಪ್ಪ ಅಮ್ಮನ ರೋಲ್ ಮಾಡಿದ್ದಿದ್ದು. ಅವ್ರು ಕೂಡ್ಸ್ಕೊಂಡು ತಲೆ ಕೆಡಿಸ್ಕೊಂಬೇಡ, ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ಯಾ. ಅವ್ರಿಗೇನಂದರೆ ಸ್ವಲ್ಪ ಪಣಿ ಸರ್ಗೇನಂದರೆ ಸ್ವಲ್ಪ ಎಕ್ಸಾಜುರೇಟ್ ಮಾಡಬೇಕು. ಇವಾಗ ಇಷ್ಟಿರೋ ವಿಷಯನ ಸ್ವಲ್ಪ ದೊಡ್ಡದಾಗಿ ಹೇಳಬೇಕು, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ನೀನು ಇಷ್ಟೇ ಹೇಳ್ತದೆ, ಅದನ್ನು ಸ್ವಲ್ಪ ದೊಡ್ಡದಾಗಿ ಹೇಳು ಅಂತ ಹೇಳೋದು. ಸರಿ ಆಯಿತು ಅಂತ ಅಂದರೆ ಬೇಸಿಕ್ಲಿ ಸ್ವಲ್ಪ ಓವರ್ ಆ್ಯಕ್ಟ್ ಮಾಡಬೇಕಿತ್ತು ನಾನು. ಆಯಿತು ಅಂತ ಹೇಳಿ 1-2 ದಿನ ಏನು ಮಾಡಿದೆ, ಸರ್ ನೀವೇ ಒಂದ್ಸತಿ ಆ್ಯಕ್ಟ್ ಮಾಡಿ ತೋರಿಸಿ ಸರ್, ಡೈಲಾಗ್ ಮಾಡ್ಯುಲೇಷನ್ಸ್ ನೀವೇ ತೋರಿಸಿ ಅಂತ ಹೇಳಿ ಅವರು ಎನಾಕ್ಟ್ ಮಾಡ್ತಿದ್ರು. ನಾನು ಲಿಟ್ರಲಿ ನೋಡ್ಕೋತಾ ಇದ್ದೆ, ಎಲ್ಲಿ ಅವ್ರು ಪಾಸ್ ತೊಗೊಂಡ್ರು, ಎಲ್ಲಿ ಉಸಿರು ತೊಗೊಂಡ್ರು, ಎಲ್ಲಿ ಉಸಿರು ಬಿಟ್ಟರು,
ಎಲ್ಲಿಂದ ಎಲ್ಲಿಗೆ ಓಡಾಡಿದ್ರು, ಯಾವ ಡೈಲಾಗಿಗೆ ಎಲ್ಲಿ ನಿಂತಿದ್ರು ಕಂಪ್ಲೀಟ್ಲಿ ನೋಡಿಕೊಂಡು, ಓಕೆ ಸರ್ 5 ನಿಮಿಷ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ಗಟ್ಟು ಹೊಡ್ಕೊಂಡು ಅವ್ರ ಡೈಲಾಗ್ ಮಾಡ್ಯುಲೇಷನ್ಸ್ನ ಒಂದು 4-5 ಸತಿ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಬಂದು ಸರ್ ಒಂದ್ಸತಿ ಮಾಡಿ ತೋರಿಸ್ತೀನಿ ಸರ್, ನಿಮ್ಗೆ ಓಕೆನಾ ಹೇಳಿ. ಆಮೇಲೆ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದೆ. ಅವಾಗ ಅವ್ರಿಗೆ ಓಕೆ ಅಂತ ಹೇಳೋರು. ಅಲ್ಲಿಂದ ಆಚೆಗೆ ಕೊನೆಗೆ ಏನಾಯ್ತು, ಸೀರಿಯಲ್ ಮುಗಿಯೋ ಟೈಮಲ್ಲಂತೂ ಸರ್ ಒಂದ್ಸತಿ ನಾನು ಆ್ಯಕ್ಟ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಸರ್, ಒಂದು ಮಾನಿಟರ್ ಮಾಡಿಬಿಡೋಣ ಸರ್. ನೀವು ಮಾಡ್ತೀರಾ ಬಿಡ್ರಿ, ನೀವು ಮಾಡ್ತೀರಾ ಹೋಗ್ರಿ ಪರವಾಗಿಲ್ಲ ಅನ್ನೋರು. ಅಂದರೆ ಆ ಮಟ್ಟಕ್ಕೆ ನಾನು ತಗೊಂಡು ಬಂದೆ. ನಾವು ಅರ್ಥ ಮಾಡ್ಕೊಬೇಕು ಡೈರೆಕ್ಟ್ರಿಗೆ ಏನು ಬೇಕು, ಅವರಿಗೆ ಯಾವ ಥರ ಆ ಪಾತ್ರನ ಪೋರ್ಟ್ರೇ ಮಾಡಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ, ಅದನ್ನು ನಾವು ಪೋರ್ಟ್ರೇ ಮಾಡಿಬಿಟ್ರೆ ಈಸಿ ಆಗಿಬಿಡತ್ತೆ. ಸೊ ಅದೇ ಡಿಫ್ರೆನ್ಸ್. ಅವಾಗ ತುಂಬ ತಾಳ್ಮೆ ಇತ್ತು, ಹೇಳ್ಕೊಡೋರು. ಈಗ ಅಷ್ಟು ತಾಳ್ಮೆ ಇದೆ ಡೈರೆಕ್ಟರ್ಸ್ಗೆ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಅವ್ರ ಹತ್ರ ಟೈಮ್ ಇಲ್ಲ. ನೆನ್ಕರೆ ಬೇಗ ಶೂಟಿಂಗ್ ಆಗಬೇಕು, ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ಅಷ್ಟರಲ್ಲಿ ಅವ್ರು ಅಂದ್ಕೊಂಡಿರೋಷ್ಟು ಸೀನ್ಸ್ ಕಂಪ್ಲೀಟ್ ಆಗಬೇಕು, ಆಮೇಲೆ ಆ ಫುಟೇಜ್ ಬರಬೇಕು, ಆ ಔಟ್ಪುಟ್ ಇರಬೇಕು, ಅಂದರೆ ಆ ಸೀನ್ ಚೆನ್ನಾಗಿ ಶೂಟ್ ಆಗಿರಬೇಕು, ಸಾಕಷ್ಟು ಪ್ರೆಷರ್ಸ್ ಇರುತ್ತೆ. ಹಾಗಾಗಿ ಈ ಒಂದು ಡಿಫ್ರೆನ್ಸ್ ನಾನು ನೋಡಿದ್ದೀನಿ. ಸೊ ಅವ್ರವ್ರ ಭಾವನೆಗೆ ಬಿಟ್ಟಿದ್ದು, ಯಾರಿಗೆ ಇಂಡಸ್ಟ್ರಿ ಸಂಭಾವನೆ ಕಡಿಮೆ ಅನ್ಸುತ್ತೋ ಎಸ್ ಅವ್ರಿಗೆ ಕಡಿಮೆ ಅನ್ಸಿರ್ಬೋದು. ನಾನೇನಂದ್ರೆ ಅವಾಗಿಂದ ಮಾಡ್ಕೊಂಡ್ ಬಂದಿರೋದ್ರಿಂದ ನಾನು ಸುಮಾರು ದೂರ ಈಜ್ಬಿಟ್ಟಿದ್ದೀನಿ. ಇನ್ನು ನಾನು ವಾಪಸ್ಸು ಹೋಗೋಕ್ಕಾಗಲ್ಲ, ನಾ ಮುಂದೆನೇ ಹೋಗ್ಬೇಕು, ಇಲ್ಲೇ ಈಜ್ಬೇಕು. ಹಾಗಾಗಿ ಹೆಚ್ಚು ಕಡಿಮೆ ಏನೋ ಒಂದು ಓಕೆ ಅನ್ಸೋ ಮಟ್ಟಕ್ಕೆ ಬಂದು ಪ್ರೊಡ್ಯೂಸರ್ ಕಡೆಯಿಂದ ಯಾರು ಮಾತಾಡ್ತಾರೋ ಅವ್ರ ಹತ್ರ ನಾನು ಮಾತಾಡಿ ನನಗೆ ಓಕೆ ಈ ಪೇಮೆಂಟ್ ಐ ಆಮ್ ಓಕೆ, ನಾನು ಕೆಲಸ ಮಾಡಬಹುದು ಅಂತ ಅನ್ಸಿದ್ರೆ ನಾ ಕೆಲಸ ಮಾಡ್ತೀನಿ. ಇಲ್ಲ ನನಗೆ ಈ ಪೇಮೆಂಟ್ ಆಗಲ್ಲ, ಕಷ್ಟ ಇದೆ ಅಂದರೆ ಆ ಪ್ರಾಜೆಕ್ಟ್ ಬಿಟ್ಬಿಡ್ತೀನಿ, ಇನ್ನೊಂದು ಯಾವುದೋ ಪ್ರಾಜೆಕ್ಟ್ ಕಾಯ್ತೀನಿ. ಓಕೆ. ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ ಟಿವಿ ಇಂಡಸ್ಟ್ರಿಯಲ್ಲಿ ಅಂದರೆ ಕೆಲವೊಂದು ಪ್ರೊಡಕ್ಷನ್ ಹೌಸಲ್ಲಿ ಮಾತ್ರ ಒಬ್ರಿಗೊಂದು ಇನ್ನೊಬ್ರಿಗೊಂದು ಅಂತ ಮಾಡೋದಿದೆ, ಅಂದರೆ ಪ್ರಿಯಾರಿಟಿ ವಿಚಾರದಲ್ಲಿ ಅಂತ ಮಾತಿದೆ. ಅದೇ ತೆಲುಗು ಇಂಡಸ್ಟ್ರಿ ನೀವೇನಾದ್ರೂ ಕನ್ನಡಿಗರು ಹೋದ್ರೆ ಅಲ್ಲಿ ನಮ್ಮನ್ನ ದೇವ್ರ ತರ ನೋಡ್ತಾರೆ ಅಂತ ಕೆಲವೊಂದು ಆರ್ಟಿಸ್ಟ್ ಹೇಳಿದ್ದಿದೆ. ಇದು ಹೌದಾ, ನಿಮ್ಮ ಕಿವಿಗೆ ಬಿದ್ದಿದ್ಯಾ ಅಂತ? ನಾನು ತೆಲುಗು ಸೀರಿಯಲ್ ಕೂಡ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ತುಂಬ ಏನೂ ಡಿಫ್ರೆನ್ಸ್ ಅನಿಸಿಲ್ಲ. ಎಸ್, ಅಲ್ಲೇನಂದರೆ ಲೀಡ್ ರೋಲ್ಸ್ ಮಾಡೋರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಹಾಗಂತ ಇಲ್ಲಿ ಕೊಡಲ್ಲ ಅಂತ ಇಲ್ಲ. ಇಲ್ಲೂ ಲೀಡ್ ರೋಲ್ ಮಾಡೋರಿಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಈಗ ಅವರು ದೇವತೆ ಅಂತೆಲ್ಲ ಹೇಳ್ತಾರಲ್ವಾ, ಇಲ್ಲೂ ಹಾಗೆ ಟ್ರೀಟ್ ಮಾಡ್ತಾರೆ. ನನಗೆ ತುಂಬ ಮೇಜರಾಗಿ ಏನೂ ಕಾಣಿಸ್ಲಿಲ್ಲ. ನನಗೆ ಮೇಜರಾಗಿ ಅನಿಸಿದ್ದೇನೆಂದರೆ ನನಗೆ ಫುಡ್ ವಿಷಯದಲ್ಲಿ ಅಲ್ಲಿ ತುಂಬ ಸ್ಪೈಸಿ ಇರುತ್ತೆ, ತುಂಬ ಕಷ್ಟ, ಅಷ್ಟು ಸ್ಪೈಸಿನೆಸ್ ನಾವು ತಿನ್ನಲ್ಲ. ಇಲ್ಲಿ ನಮಗೆ ನಮ್ಮ ಮನೆ ಊಟ ತಿಂದಂಗೆ ಇರುತ್ತೆ. ಈ ಒಂದು ಡಿಫ್ರೆನ್ಸ್ ಇದೆ. ಮತ್ತು ಟೈಮಿಂಗ್ಸ್ ಕೂಡ ಅಷ್ಟೇ. ನಾವು ಏನೇನು ಮಾತಾಡ್ಕೊಂಡಿರ್ತೀವೋ ಅದ್ರ ಪ್ರಕಾರನೇ ಎಲ್ಲಿ ಹೋದ್ರೇನು ನಾವೇನು ಮಾತಾಡಿರ್ತೀವಿ ಅದ್ರ ಮೇಲೆ ನಿಂತ್ಕೊಳ್ಳೋದು. ಈಗ ನಾನು 9 ಗಂಟೆಯಿಂದ ನಾನು 8 ಗಂಟೆವರೆಗೂ ಕೆಲಸ ಮಾಡೋದು ಅಂದರೆ 8 ಗಂಟೆವರೆಗೂ ಅಷ್ಟೇ ಅವರು ನಮ್ಮ ಜೊತೆ ಕೆಲಸ ಮಾಡ್ತಾರೆ. 8 ಗಂಟೆ ದಾಟದ್ಮೇಲೆ ನಾವು ಕೇಳ್ಬೋದು, ಸರ್ 8 ಗಂಟೆ ಆಗಿದೆ, ನನಗೆ ಕಷ್ಟ ಆಗುತ್ತೆ ನೋಡಿ ಅಂತ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ 1 ಅವರ್ ಕೆಲಸ ಮಾಡ್ತೀವಿ. ಇಲ್ಲ ಮುಂಚಿತವಾಗಿ ನಮ್ಮ ಹತ್ರ ಮೇಡಮ್ ಇವತ್ತು ಲೇಟ್ ಆಗಿರುತ್ತೆ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ. ನನಗೇನು ತುಂಬ ಏನು ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ. ಆ್ಯಂಡ್ ರೆಮ್ಯುನರೇಷನ್ ಪಾರ್ಟ್ ಅಂತ ಬಂದರೆ ಸಂಭಾವನೆ ಕನ್ನಡಕ್ಕಿಂತ ಅಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಸಿಗತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಇಲ್ಲಿ ಕಡಿಮೆ ಕೊಡ್ತಾರೆ ಅಂತ ನಾನು ಹೇಳಲ್ಲ. ಈಗ ಇಲ್ಲೂ ಅದೇ ಮಟ್ಟಕ್ಕೆ ನಾವು ಬಂದಿದ್ದೀವಿ. ನಾನು ಎರಡೂ ಇಂಡಸ್ಟ್ರಿನ ನೋಡಿರೋದ್ರಿಂದ ನಂಗೆ ತುಂಬ ಮೇಜರಾಗಿ ಏನು ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಏನಿದೆಯೋ ನನಗಿಲ್ಲೂ ಅದೇ ಇದೆ. ಈಗೀಗ ನನಗೇನಂದರೆ ಆ ಟ್ರಾವೆಲಿಂಗು, ಹೈದ್ರಾಬಾದಿಗೆ ಹೋಗೋದು ಬರೋದು, ಆ ಲಗೇಜ್ ಎಲ್ಲ ಹೊತ್ಕೊಂಡು ಹೋಗೋದು, ಅಲ್ಲಿ ಮನೆ ಮಠ ಎಲ್ಲ ಬಿಟ್ಟು ಹೋಗಿರ್ತೀವಿ, ಬರೀ ಫೋನಲ್ಲೇ ಮಾತುಕತೆ ಆಗಿರುತ್ತೆ, ಇಲ್ಲ ವಿಡಿಯೋ ಕಾಲಲ್ಲಿ ಮಾತಾಡೋದೇ ಆಗಿರುತ್ತೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗನ್ಸುತ್ತೆ ತೆಲುಗುಗಿಂತ ನಾನು ಇಲ್ಲೇ ನನಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಫ್ಯಾಮಿಲಿ ಜೊತೆಗಿರ್ಬೋದು, ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಯಜಮಾನ್ರ ಮುಖ ನೋಡ್ಬೋದು, ಮಗಳು ಮುಖ ನೋಡ್ಬೋದು, ಮನೆಯಲ್ಲಿರ್ಬೋದು, ಮನೆ ಊಟ ತಿನ್ಬೋದು. ಹಾಗಾಗಿ ನನಗೆ ಐ ಪ್ರಿಫರ್ ಮೋರ್ ಕನ್ನಡ. ಈಗ ಕನ್ನಡ ಆರ್ಟಿಸ್ಟ್ ತೆಲುಗಿಗೆ ಹೋದ್ರು ಅಂತಂದ್ರೆ ತೆಲುಗಿಗೆ ಹೋದ್ರಪ್ಪ, ಇವರು ತಮಿಳಿಗೆ ಹೋದ್ರಪ್ಪ ಅಂತ ಹೇಳಿ ಒಂದಷ್ಟು ಮಾತುಗಳು ಬರುತ್ತೆ, ನೆಗೆಟಿವ್ ಕಮೆಂಟ್ಸ್. ಇವಾಗ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಅಲ್ಲೂ ಇದ್ದೇ ಇರುತ್ತೆ ಅಬ್ವಿಯಸ್ಲಿ. ಆದ್ರೆ ಕಲಾವಿದರಿಗೆ ಇಲ್ಲಿ ಏನ್ ಸಿಗ್ತಿಲ್ಲ, ಅಥವಾ ಅವರಿಗೂ ಒಂದು ಜೀವನ ಇದೆ ಅಂತ ಹೇಳಿ ಯೋಚನೆ ಮಾಡೋದಿಲ್ಲ ಅಂತ ಅನ್ಸುತ್ತೆ ಒಮ್ಮೊಮ್ಮೆ. ನಾನು ತುಂಬಾ ಗಮನಿಸಿದೀನಿ. ಏನಂದ್ರೆ ಈ ರೀಲ್ಸ್ ಮಾಡ್ಬೇಕಂದ್ರೆ ನಾವು ಭಾಷೆ ತಲೆಯಲ್ಲಿ ಇಟ್ಕೊಳ್ಳಲ್ಲ. ನಮ್ಗೇನು ಹಾಡ್ ಚೆನ್ನಾಗಿದ್ಯಾ, ಆ ಸ್ಟೆಪ್ಸ್ ಚೆನ್ನಾಗಿದ್ಯಾ, ಸರಿ ಇದು ಟ್ರೆಂಡಿಂಗ್ ಅಲ್ಲಿ ಇದೆಯಾ, ನಾವು ಒಂದು ರೀಲ್ ಮಾಡ್ಬಿಡೋಣ ಅಂತ ಎಲ್ಲರೂ ಅನ್ಕೊಂಡು ಮಾಡ್ತಾರೆ. ಬಟ್ ಕಮೆಂಟ್ಸ್ ಹಾಕುವಾಗ ಜನ
ಇವ್ರು ಕನ್ನಡದವರು ಆಗಿದ್ಕೊಂಡು ತೆಲುಗುಗ್ ಮಾಡ್ತಿದ್ದಾರೆ, ತಮಿಳಿಗೆ ಮಾಡ್ತಿದ್ದಾರೆ, ಹಿಂದಿಗೆ ಮಾಡ್ತಿದ್ದಾರೆ, ದಿಸ್ ಅಂತ ಹಾಕ್ತಾರೆ. ಅದು ತಪ್ಪು ಅಂತ ನಾ ಹೇಳ್ತೀನಿ. ನಾವು ನಮ್ಗೆ ಆ ಭಾಷಾ ಬೌಂಡ್ರೀಸ್ ಬೇಡ ಅಂತೀನಿ. ಯಾಕಂದ್ರೆ ನಾವೆಲ್ಲರೂ ಒಂದೇ. ಅಲ್ಟಿಮೇಟ್ಲಿ ನೋಡೋದಾದ್ರೆ ನಾವೆಲ್ಲರೂ ಭಾರತೀಯರೇ. ಭಾರತದಲ್ಲಿ ಇಷ್ಟೊಂದು ಭಾಷೆಗಳು ಇರ್ಬೇಕಂದ್ರೆ ಯಾವ ಭಾಷೆಗೆ ನಾವು ರೀಲ್ಸ್ ಮಾಡಿದ್ರೆ ಏನು, ಯಾವ ಭಾಷೆಗೆ ನಾವು ಪಾತ್ರ ಮಾಡಿದ್ರೆ ಏನು, ಎಲ್ಲರೂ ಖುಷಿ ಪಡ್ಬೇಕಲ್ವಾ. ಹೌದು, ನಮ್ಮ ಹುಡುಗಿ ಅಥವಾ ನಮ್ಮ ಹುಡುಗ ಬೇರೆ ಭಾಷೆಗೆ ಹೋಗಿ ಅಲ್ಲಿ ಬೆಳೀತಿದ್ದಾರೆ, ಹೆಸರು ಮಾಡಿದ್ದಾರೆ ಅಂದ್ರೆ ನಾವು ಖುಷಿ ಪಡ್ಬೇಕು. ಅದ್ ಬಿಟ್ಬಿಟ್ಟು ಕಾಲೆಳೆಯೋ ಪ್ರಯತ್ನ ಯಾಕೆ ಮಾಡ್ಬೇಕು ನಾವು, ಅಲ್ವಾ? ಅವರು ಬೆಳೀತಿರೋದನ್ನ ನೋಡಿ ನಾವು ಖುಷಿ ಪಟ್ಟು ಇನ್ನೊಂದು ಸ್ವಲ್ಪ ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿ ಅಥವಾ ಇನ್ನೊಂದಷ್ಟು ಧಾರಾವಾಹಿಗಳನ್ನ ಮಾಡಿ, ಆಮೇಲೆ ಇಲ್ಲೂ ಮಾಡಿ ಅಂತ ಕೇಳ್ಕೋಬೇಕು. ಅಲ್ಲಿ ಮಾತ್ರ ಮಾಡೋದಲ್ಲ, ಇಲ್ಲೂ ಮಾಡಿ ಅಂತ ಕೇಳ್ಕೋಬೇಕು. ಇಲ್ಲಿ ಅವಕಾಶ ಕೊಟ್ಟರೆ ಡೆಫಿನೆಟ್ಲಿ ಅವರು ಬಂದು ಇಲ್ಲಿ ಆಕ್ಟ್ ಮಾಡ್ತಾರೆ. ಎಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ, ತೆಲುಗುನೂ ಮಾಡ್ತಿದ್ದಾರೆ, ಕನ್ನಡನೂ ಮಾಡ್ತಿದ್ದಾರೆ, ಮ್ಯಾನೇಜ್ ಮಾಡ್ತಿದ್ದಾರೆ ಅಲ್ವಾ. ಸೊ ನನ್ನ ಕೇಳೋದಾದ್ರೆ ಈ ಭಾಷೆ ಬೌಂಡ್ರೀಸ್ ಎಲ್ಲ ನಾವು ಇಟ್ಕೋಬಾರ್ದು. ನಾವೇನೋ ಖುಷಿಗೋಸ್ಕರ, ಫನ್ಗೋಸ್ಕರ ಒಂದಷ್ಟು ರೀಲ್ಸನ್ನ ಮಾಡ್ಕೋತೀವಿ ಅಂದ್ರೆ ಅಲ್ಲಿ ಇದು ಬೇಜಾರಾಗತ್ತೆ. ಯಾಕೆ ಇದೆಲ್ಲ ಹೇಳ್ತಾರೆ ಅಂತ ಅನ್ಸುತ್ತೆ. ಐ ಥಿಂಕ್ ಬೇಡ. ಓಕೆ, ಈಗ ವಾರದಲ್ಲಿ 5 ದಿವಸ ಧಾರಾವಾಹಿ ಬರುತ್ತೆ, ಇನ್ನೆರಡು ದಿವಸ ಬರಲ್ಲ. ಇನ್ನು ಕೆಲವೊಂದು ವಾಹಿನಿಗಳು ವಾರದಲ್ಲಿ 7 ದಿವಸನೂ ಪ್ರಸಾರ ಮಾಡ್ತಿವೆ. ಶೂಟಿಂಗ್ ಆಗೋದ್ ಮಾತ್ರ 10 ರಿಂದ 12 ದಿವಸ ಮಂತ್ಲಿ. ಬಟ್ ಈ ವಿಚಾರ ಕೆಲವರಿಗೆ ಗೊತ್ತಿರಲ್ಲ. ಅಂದ್ರೆ ಇವಾಗ ಸೀರಿಯಲ್ ಅಲ್ಲಿ ಇವಾಗ ಶಾರ್ವರಿನೇ ತುಂಬಾ ಶ್ರೀಮಂತ ಮನೇಲಿ ಇದ್ದಾಳೆ, ಬೇಕಾಗಿದ್ದೆಲ್ಲ ಸಿಗುತ್ತೆ, ಎಲ್ಲದೂ ಇದೆ ಅಂತ ಕೆಲವರು ಅಂದ್ಕೊಂಡಿದ್ದೆ ಅಂತ ವೀಕ್ಷಕರು ಕೂಡ, ನಮ್ಮ ಮುಗ್ಧ ವೀಕ್ಷಕರು ಕೂಡ ಇದ್ದಾರೆ. ಬಟ್ ಕಲಾವಿದ್ರ ಕಷ್ಟ ನೋವುಗಳು ಗೊತ್ತಿರಲ್ಲ. ಅಂದ್ರೆ ಈಗ ನಾನು ಹೇಳ್ದಂಗೆ ಈಗ 12 ದಿವಸಕ್ಕೆ ಶೂಟಿಂಗ್ ಆದ್ರೆ 12 ದಿವಸದೇ ಪೇಮೆಂಟ್ ಸಿಗುತ್ತೆ. ಆ ಬಾಕಿ ದಿವಸ ಕಲಾವಿದ್ರು ಖಾಲಿ ಕುತ್ಕೋಬೇಕು. ಒಂದು ಪ್ರಾಜೆಕ್ಟ್ ಆದ್ಮೇಲೆ ಇಮಿಡಿಯೇಟ್ಲಿ ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಆ ಟೈಮಲ್ಲೂ ಕೂಡ ಅವ್ರ ಜೀವನ ನಡೆಸ್ಬೇಕು ಅಂತ. ಹೌದು, ಇದು ಈ ರಾಂಗ್ ಕಾನ್ಸೆಪ್ಟ್ ತುಂಬಾ ಜನರಲ್ಲಿದೆ. ನಿನ್ಗೇನ್ ಬಿಡಮ್ಮ, ಸೀರಿಯಲ್ ಎಲ್ಲ ಮಾಡ್ತೀಯ, ಸಿನಿಮಾ ಮಾಡ್ತಾ, ನಿನ್ಗೇನ್ ಕಷ್ಟ ಅಂತಾರೆ. ಆ ಕಷ್ಟ ನಮಗ್ ಮಾತ್ರ ಗೊತ್ತಿರತ್ತೆ. ನಾನು ಅದೇ ಹೇಳ್ತೀನಿ, ನಿಮ್ಗಾದ್ರೆ ಒಂದು ಪರ್ಮನೆಂಟ್ ಜಾಬ್ ಅಂತ ಇದೆ, ಒಂದು ಫಿಕ್ಸ್ಡ್ ಅಮೌಂಟ್ ಅಂತ ಬರುತ್ತೆ, ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ನಿಮಗ್ ಬರುತ್ತೆ. ಆದ್ರೆ ನಮಗ್ ಹಂಗಲ್ಲ. ನಾವೊಂಥರ ಸ್ವಲ್ಪ ಕಾಸ್ಟ್ಲಿ ದಿನಗೂಲಿ ನೌಕರರು ಅಷ್ಟೇ. ನಾವು ಏನಂದ್ರೆ ಸ್ವಲ್ಪ ರೆಮ್ಯುನರೇಷನ್ ಒಂದ್ ದಿನಕ್ಕೆ ಜಾಸ್ತಿ ತಗೋತೀವಿ, ಬಿಟ್ರೆ ನಾವಿನ್ ಯಾವ ದಿನಗೂಲಿ ನೌಕರರಿಗೂ ನಾವೇನು ಕಡಿಮೆ ಇಲ್ಲ. ನಾವು ಬೆಳಗ್ಗೆ ಹೋಗಿ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಾವು ಕೆಲಸ ಮಾಡಿ ಬರ್ತೀವಿ. ಯಾವಾಗ್ಲಾದ್ರೂ ಅಪರೂಪಕ್ಕೆ ನಮ್ಗೆ ಬೇಗ ಬಿಡ್ತಾರ, ಇವತ್ತು ಬೇಗ ಪ್ಯಾಕಪ್ ಆಯ್ತು ಅಂತ ಖುಷಿಯಾಗಿ ಮನೆಗೆ ಬರ್ತೀವಿ. ಮನೆಗೆ ಬಂದು ಆಮೇಲೆ ನಮ್ದೇನ್ ಪರ್ಸನಲ್ ಕೆಲಸಗಳಿದೆ ಅದನ್ನ ನಾವು ನೋಡ್ಕೋತೀವಿ. ಆದ್ರೆ ಜನರಿಗೆ ಏನಂದ್ರೆ, ನೀನ್ ಬಿಡಪ್ಪ ಚೆನ್ನಾಗಿ ದುಡ್ಡಿದೆ. ಇಲ್ಲ ರೀ, ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಎಷ್ಟೋ ಕಾಸ್ಟ್ಯೂಮ್ಸ್ ನನ್ನ ಫ್ರೆಂಡ್ಸ್ ಹತ್ರ, ನನ್ನ ರಿಲೇಟಿವ್ಸ್ ಹತ್ರ, ನನ್ನ ಕಸಿನ್ಸ್ ಹತ್ರ, ಎಲ್ಲರ ಹತ್ರ ಇಸ್ಕೊಂಡು ಹೋಗಿ ನಾನು ಸೀರೆ ಉಟ್ಕೋತೀನಿ. ನಿನ್ ಸೀರೆ ಕೊಡು, ಚೆನ್ನಾಗಿದೆ, ನಾನು ಸೀರೆಗೆ ಉಟ್ಕೋತೀನಿ, ಕೊಡು ಅಂತ ತಗೊಂಡು ಹೋಗಿ ಉಟ್ಕೋತೀನಿ. ಸೊ ನಮಗೂ ಕಷ್ಟಗಳಿರುತ್ತೆ. ನಾವು ಅಷ್ಟೆಲ್ಲ ಕೊಂಡ್ಕೊಂಡು ಇಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ಒಂದು ಸೀರಿಯಲ್ ಅಂದಮೇಲೆ ಮಿನಿಮಮ್ ಒಂದು 3 years 3 ವರ್ಷ ಆ ಸೀರಿಯಲ್ ನಡೆದ್ರೆ ನಮ್ಗೇನಿಲ್ಲ ಅಂದ್ರೆ ಒಂದು 300-400 ಸೀರೆಗಳು ಬೇಕು. ಎಲ್ಲಿ ಇಟ್ಕೊಂಡ್ರೋಣ ಅಷ್ಟೊಂದು ಸೀರೆಗಳು? ಸೊ ಫ್ರೆಂಡ್ಸ್ ಹತ್ರ, ರಿಲೇಟಿವ್ಸ್ ಹತ್ರ, ಎಲ್ಲರ ಹತ್ರನೂ ಇಸ್ಕೊಂಡು ನಾವು ಸೀರೆ ಉಟ್ಕೋತೀವಿ. ಕೆಲವೊಂದ್ಸತಿ ಆಮೇಲೆ ನಮ್ಮ ಅತ್ತೆದು ಸೀರೆಗಳನ್ನ ಬಿಡಲ್ಲ ನಾನು. ನಮ್ಮ ಅತ್ತೆ ಸೀರೆ ಇಸ್ಕೋತೀನಿ, ನಮ್ಮ ಅತ್ತೆ ಅವ್ರ ತಂಗಿ ಸೀರೆ ಇಸ್ಕೋತೀನಿ. ನಾವು ಪಾತ್ರ ಆ ಥರದ್ದು ಮಾಡ್ತಿದ್ದೀವಿ ಅಂದ ಮಾತ್ರಕ್ಕೆ ನಾವು ತುಂಬಾ ಶ್ರೀಮಂತರು ಅಂತ ಅಲ್ಲ. ನಮಗೂ ನಮ್ದೇ ಆದ ಲಿಮಿಟೇಷನ್ಸ್ ಇರುತ್ತೆ. ನೀವು ಹೇಳ್ದಂಗೆ ಒಂದು ಪ್ರಾಜೆಕ್ಟ್ ಆದ್ಮೇಲೆ, ಅದು ಮುಗಿದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಬರುತ್ತೆ. ನನ್ಗೆ ಇವಾಗ ವಾಟ್ ನೆಕ್ಸ್ಟ್ ಅಂತ ಬರುತ್ತೆ. ಯಾಕಂದ್ರೆ ಈಗ ಮಾಡ್ತಿರೋದು ಅದೊಂದೇ ಸೀರಿಯಲ್ ಆಗಿರೋದ್ರಿಂದ ಇನ್ನೊಂದು ಪ್ರಾಜೆಕ್ಟ್ ಸಿಗೋವರೆಗೂ ನಾವೇನು ಸೇವಿಂಗ್ಸ್ ಅಂತ ತೆಗೆದಿಟ್ಕೊಂಡಿರ್ತೀವಿ ಅದೇ ನಮಗೆ ಕೆಲ್ಸಕ್ಕೆ ಬರೋದು. ನಾನು ಸೇವಿಂಗ್ಸ್ ಮಾಡಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಜೀವನ ಮಾಡೋದು ಹೆಂಗೆ? ಈಗ ಬರ್ತಿದ್ಯಪ್ಪ ದುಡ್ಡು, ನಾನೆಲ್ಲ ಖರ್ಚು ಮಾಡ್ಬಿಡ್ತೀನಿ ಅಂತ ಎಲ್ಲ ಖರ್ಚು ಮಾಡಿಬಿಟ್ರೆ ಸೀರಿಯಲ್ ಮುಗಿದೋದ್ಮೇಲೆ ಏನು ಮಾಡೋದು? ಯಾರ ಹತ್ರ ಹೋಗಿ ಕೇಳೋದು? ಸೊ ನಾನು ಎಲ್ಲ ಕಲಾವಿದರಿಗೂ ಅಥವಾ ತಂತ್ರಜ್ಞರಿಗೂ ನಾನು ಏನು ಹೇಳೋದಂದ್ರೆ, ದಯವಿಟ್ಟು ಸೇವಿಂಗ್ಸ್ ಮಾಡ್ಕೊಳ್ಳಿ. ಯಾವ ರೂಪದಲ್ಲಾದರೂ ಸರಿ, ಫಿಕ್ಸೆಡ್ ಡೆಪಾಸಿಟ್ಟು, ರಿಕರಿಂಗ್ ಡೆಪಾಸಿಟ್ಟು, ಅಥವಾ ಇನ್ನು ಸುಮಾರು ಇದೆಲ್ಲ ಮ್ಯೂಚುವಲ್ ಫಂಡ್ಸ್, ಇನ್ನೊಂದು ಮತ್ತೊಂದು. ದಯವಿಟ್ಟು ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳಿ. ಯಾಕಂದ್ರೆ ನಮ್ದು ಒಂಥರ ನೀರಿನ ಮೇಲಿನ ಗುಳ್ಳೆ. ಯಾವಾಗ ಸೀರಿಯಲ್ ನಿಂತೋಗುತ್ತೋ ಗೊತ್ತಿಲ್ಲ. ಕೆಲವೊಂದ್ಸತಿ 100-150 ಎಪಿಸೋಡ್ಗೆ ಸೀರಿಯಲ್ ನಿಲ್ಲಿಸ್ಬಿಡ್ತಾರೆ. ಅಂತ ಟೈಮಲ್ಲಿ ಏನು ಮಾಡೋದು ನಾವು? TRP ಚೆನ್ನಾಗಿದ್ದಾಗ್ಲೂ ನಿಲ್ಲುವಂತ ಸಾಧ್ಯತೆಗಳಿವೆ. ತುಂಬಾ ಕಷ್ಟ ಆಗುತ್ತೆ. ಸೊ ಈ ಕಷ್ಟನೆಲ್ಲ ನಾವು ಯಾರ ಹತ್ರ ಹೇಳ್ಕೊಳ್ಳೋಣ? ನಮ್ದು ಟೆಂಪ್ರವರಿ ಜಾಬ್, ನಮ್ದು ಪರ್ಮನೆಂಟ್ ಜಾಬ್ ಅಲ್ಲ. ಎಷ್ಟು ದಿನ ಕೆಲಸ ಮಾಡಿರ್ತೀವಿ? ಈ ತಿಂಗಳಲ್ಲಿ 5 ದಿನ ಕೆಲಸ ಮಾಡಿದ್ರೆ 5 ದಿನದ ನಮಗೆ ಪೇಮೆಂಟ್ ಬರೋದು. 1 ದಿನ ಕೆಲಸ ಮಾಡಿದ್ರೆ 1 ದಿನದ ಬರೋದು. ಈ ತಿಂಗಳು ನಾ ಕೆಲಸನೇ ಮಾಡ್ಲಿಲ್ವಾ, ನನಗೆ 1 ರೂಪಾಯಿ ಸಂಪಾದನೆ ಇರಲ್ಲ. ಸೊ ಇದು ನಾವು ಹೆಂಗೆ ಹೇಳ್ಕೊಳ್ಳೋದು ಜನರ ಹತ್ರ?
ತುಂಬಾ ಜನ ಕೇಳ್ತಾರೆ ನನಗೆ, ಎಷ್ಟು ತಗೋತೀಯ ನೀನು, ಹೆಂಗ್ ಕೊಡ್ತಾರೆ ನಿಂಗೆ ಪೇಮೆಂಟು ಅಂತ. ನಾವ್ ಇದೆಲ್ಲ ಹೇಳಕ್ಕಾಗಲ್ವಲ್ಲ. ಸಾರಿ, ನೀವು ತಪ್ಪು ತಿಳ್ಕೊಬೇಡಿ ಆಂಟಿ, ನಿಮ್ಮ ಮಗ ಇದ್ದಾನಲ್ಲ ಅವನು ಯಾವ ಕಂಪನಿಗೆ ಹೋಗ್ತಾನೆ, ಓ ಹೌದಾ, ಅವ್ನಿಗೆ ಸಂಬಳ ಬರುತ್ತೆ ಅಂತ ನಾನು ನಿಮ್ಮನ್ನ ಕೇಳಿದ್ರೆ ಹೆಂಗಿರತ್ತೆ ಆಂಟಿ, ಚೆನ್ನಾಗಿರತ್ತಾ? ಇಲ್ಲ ಅಲ್ವಾ? ಹಂಗೆ ನೀವು ದಯವಿಟ್ಟು ನಾನು ನಮಗೂ ಕಷ್ಟ ಆಗತ್ತೆ. ಯಾಕಂದ್ರೆ ಈಗ ನನ್ನ ಹತ್ರ ಕಡಿಮೆ ಇದೆ ಅಂದ್ರೆ ನೀವು ಕೊಡ್ತೀರಾ? ಕೊಡಲ್ಲ. ಸೊ ನಮ್ ಕಷ್ಟ ನಾವು ನೋಡ್ಕೋತೀವಿ, ನಮ್ಮ ಹಣೆ ಬರ ನಮ್ದು ಅಂತ ಹೇಳ್ಬಿಟ್ಟು ಸಂಭಾಳಿಸ್ಬಿಟ್ಟು ಬರ್ತೀನಿ. ಬಟ್ ನೀವ್ ಹೇಳ್ದಂಗೆ ಕಷ್ಟ ಇದೆ ನಮಗೂ, ಕಲಾವಿದ್ರಿಗಾಗ್ಲಿ. ನಮ್ಗಷ್ಟೇ ಅಲ್ಲ, ತಂತ್ರಜ್ಞರಿಗೂ ಬಹಳ ಕಷ್ಟ ಇದೆ. ಯಾಕಂದ್ರೆ ಒಂದು ಪ್ರಾಜೆಕ್ಟ್ ನಿಂತೋದ್ರೆ ಅವ್ರಿಗೂ ಇನ್ನೊಂದು ಪ್ರಾಜೆಕ್ಟ್ ಸಿಗೋವರೆಗೂ ಕಷ್ಟನೇ ಅಲ್ವಾ. ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಗಿರಲಿ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರಲಿ, ಸೌಂಡ್ ಡಿಪಾರ್ಟ್ಮೆಂಟ್, ಸೆಟ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಕಷ್ಟ ಇದೆ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಮಗೂ ಕಷ್ಟ ಇದೆ. ಈಗ ಆರ್ಟಿಸ್ಟು ಈಗ ಅದೊಂದು ಶಾಪಿಗೆ ಹೋದ್ರೆ ಮೋಸ್ಟ್ಲಿ ಹೈ ರೇಟೇ ಹಾಕ್ಬೋದಲ್ವಾ? ನೀವು ಆರ್ಟಿಸ್ಟ್, ನಿಮ್ಗೆ ಹಂಗೇನಿಲ್ಲ ಪಾಪಚ್ಚಿ, ಪಾಪ ಕಡಿಮೆನೂ ಕೊಡ್ತಾರೆ. ಹೌದಾ? ಎಷ್ಟೋ ಸತಿ ಹೋಗ್ಲಿ ಬಿಡಿ ಮ್ಯಾಮ್, ತಗೊಂಡೋಗಿ ಮ್ಯಾಮ್, ನೀವು ಫ್ರೀಯಾಗಿ ತಗೊಂಡೋಗಿ ಅಂತ ಕೊಟ್ಟಿದ್ದಾರೆ. ಹೌದಾ? ಅಂದ್ರೆ ನಾವ್ ಅಷ್ಟು ಪರ್ಚೇಸ್ ಮಾಡಿರ್ತೀವಿಲ್ಲ, ಈಗ ಲೈಕ್ ಒಂದು 5,000ಕ್ಕೆ ನಾವು ಪರ್ಚೇಸ್ ಮಾಡಿದ್ರೆ ಏನೋ ಒಂದು ಕೊಟ್ಟು ಕಳಿಸ್ತಾರೆ, ತಗೊಂಡೋಗಿ ಮ್ಯಾಮ್ ಅಂತ. ಇನ್ ಕೆಲವ್ರು ಕೊಡಲ್ಲ, ಅದಕ್ಕೆ ಏನೋ ಪ್ರಾಬ್ಲಮ್. ಈಗೇನ್ ತುಂಬಾ ಜನ ಕೊಲಾಬಿಗೂ ಬರ್ತಾರೆ. ಸೊ ಕೊಲಾಬಿಗೆ ಬರೋದ್ರಿಂದ ಸಾಕಷ್ಟು ಪ್ರಾಡಕ್ಟ್ಸ್ ನಮಗೂ ಸಿಗತ್ತೆ. ಓಕೆ ಓಕೆ. ಬಟ್ ಆದ್ರೂ ಸೆಲೆಬ್ರಿಟಿ ಅಥವಾ ಆರ್ಟಿಸ್ಟ್ ಅಂತ ಒಂದು ಟ್ಯಾಗ್ ಇರೋದಕ್ಕೆ ಒಂದಷ್ಟು ಒತ್ತಡಗಳಿದೆ ಅಂತ ಅನ್ಸುತ್ತಾ? ಅಂದ್ರೆ ಇವಾಗ ನೀವು ಎಲ್ಲೋ ಒಂದು ಫಂಕ್ಷನಿಗೆ ಹೋಗ್ತೀರಾ ಅಂದ್ರೆ ಸ್ವಲ್ಪ ಟ್ರೆಂಡಿ ಆಗಿರೋ ಡ್ರೆಸ್ನ ವಿಯರ್ ಮಾಡ್ಬೇಕಾಗತ್ತೆ, ಅಥವಾ ಡಿಫ್ರೆಂಟ್ ಆಗಿರೋದನ್ನ ವಿಯರ್ ಮಾಡ್ಬೇಕಾಗಿರುತ್ತೆ, ಆ ತರ. ಹೌದು, ಆ ಒತ್ತಡ ಅಂತೂ ಇದೆ. ನಾನೇ ಒಂದೊಂದ್ಸತಿ ಯೋಚನೆ ಮಾಡ್ತಿರ್ತೇನೆ, ಅಯ್ಯೋ ನಡುವೆ ಬಟ್ಟೆನೇ ತಗೊಂಡಿಲ್ವಲ್ಲ. ನಾನು ತುಂಬಾ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಲ್ಲ, ಏನಿದೆಯೋ ಅದ್ರಲ್ಲೇ ತಿರುಗಿಸಿ ಮುರುಗಿಸಿ ಹಾಕಿದ್ದೇನೆ ನಾನು ಹಾಕ್ತೀನಿ, ನಂಗೆ ಏನೂ ಬೇಜಾರೇ ಇಲ್ಲ. ಅವಾಗ ಅನ್ಕೋತಿರ್ತೀನಿ, ಅಯ್ಯೋ 3-4 ಸತಿ ಹಾಕ್ಬಿಟ್ಟಿದ್ದೀನಲ್ಲ, ಇದನ್ನೇ ಯಾವ್ದು ಹಾಕ್ಕೊಳ್ಳೋದು ಈಗ ಅಂತ. ಖಂಡಿತ ಆ ಒತ್ತಡ ಇದೆ. ನೋಡ್ದವ್ರು ಏನ್ ಅನ್ಕೋತಾರೆ, ಏನು ಇವಳು ಹಾಕಿದ್ದೇನೆ ಹಾಕೋತಾಳಲ್ಲ ಅಂತ ಅನ್ಸುತ್ತಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಹಂಗನ್ಬಿಟ್ಟು ನಾನು ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡಿಕೊಂಡು ನಾಳೆ ಅಯ್ಯಯ್ಯೋ ಆ ದುಡ್ಡು ಯಾಕೆ ನಾನು ಖರ್ಚು ಮಾಡಿದೆ, ಇದಕ್ಕೆ ಉಪಯೋಗಕ್ಕೆ ಬರ್ತಿತ್ತಲ್ಲ, ಈ ಕೆಲ್ಸಕ್ಕೆ ಉಪಯೋಗಕ್ಕೆ ಬರ್ತಿತ್ತಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ಹಂಗಾಗಿ ನಾ ಹೇಳಿದ್ನಲ್ಲ ಆಗಲಿ, ಸೇವಿಂಗ್ಸ್, ನಾವು ಎಷ್ಟು ಸೇವಿಂಗ್ಸ್ ಮಾಡ್ಕೋತೀವೋ ಅಷ್ಟು ನಮಗೆ ಮುಂದೆ ಜೀವನ ನಡ್ಸೋಕ್ಕೆ ಈಸಿ ಆಗುತ್ತೆ, ಕೆಲಸ ನಮಗೆ ಇಲ್ಲದೆ ಇದ್ದಾಗ. ಹಾಗಾಗಿ ಅನಾವಶ್ಯಕವಾಗಿ ನಾನು ಖರ್ಚು ಮಾಡಲ್ಲ. ನೀವು ಹೇಳಿದ ನಿಜ, ಟ್ರೆಂಡ್ ಕ್ರಿಯೇಟ್ ಮಾಡೋಕ್ಕೆ ಕಷ್ಟ ಇದೆ. ಬಟ್ ಏನಂದ್ರೆ ಪಾಪ ನಮ್ಮ ಬೊಟೀಕ್ ಅವರೆಲ್ಲ ಇರ್ತಾರಲ್ಲ, ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಈ ಮೇಕ್ ಓವರ್ಸ್ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಜ್ಯುವೆಲ್ರೀಸ್ ಕೊಡೋದಾಗಿರ್ಬೋದು, ಕಾಸ್ಟ್ಯೂಮ್ಸ್ ಕೊಡೋದಾಗಿರ್ಬೋದು. ಸಮ್ಟೈಮ್ಸ್ ತಗೊಂಡು ಅದನ್ನ ಉಪಯೋಗಿಸಿ ಮತ್ತೆ ಅವರಿಗೆ ರಿಟರ್ನ್ ಮಾಡ್ತೀವಿ. ಹಾಗಾಗಿ ಈಗ ಸದ್ಯಕ್ಕೆ ಓಕೆ. ಮನಿ ಹ್ಯಾಂಡ್ಲಿಂಗ್ ಎಲ್ಲ ಹೇಗ್ ಮಾಡ್ತೀರಾ ಅಂತ, ಅಂದ್ರೆ ಯಾವ ರೀತಿ ಖರ್ಚು ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ತೀರಾ ಅಂತ? ಮನಿ ಹ್ಯಾಂಡ್ಲಿಂಗ್ ನನಗೆ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಮಾತ್ರ ನಾನು ಖರ್ಚು ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಖರ್ಚು ಮಾಡಲ್ಲ. ಯಾಕಂದ್ರೆ ನನಗೆ ಭಯ, ನಾಳೆ ದಿನ EMIs ಎಲ್ಲ ಇದೆ ನನಗೆ, ಮನೆ EMI ಇದೆ, ಕಾರ್ EMI ಇದೆ. ಸೊ ಹಂಗಾಗಿ ಮತ್ತು ಮಗಳಿನ್ನ ಓದ್ತದಾಳೆ, ಅವಳದು ಯೋಚನೆ ಮಾಡ್ಬೇಕು, ಅವಳ ಫೀಸ್ ಹೆಂಗೆ ಕಟ್ಟೋದು. ನಾಳೆ ನನ್ಗೆ ಯಾರ ಹತ್ರನೂ ದುಡ್ಡು ಕೇಳೋಕೆ ಇಷ್ಟ ಇಲ್ಲ. ಏನಕ್ಕೆ ನಾವು ಕೇಳಿದ್ರೆ ಎಲ್ಲಿ ನಾವು ಅವ್ರ ದೃಷ್ಟಿಲಿ ಕೆಳಗೆ ಹೋಗ್ಬಿಡ್ತೀವೋ ಅನ್ನೋ ಭಯ ಕೂಡ ನನಗಿದೆ. ಹಾಗಾಗಿ ನಾನೇ ಒಂದು ಸ್ವಲ್ಪ ಯೋಚನೆ ಮಾಡಿ ಅವಶ್ಯಕತೆ ಇದ್ದರೆ ಮಾತ್ರ ಕೊಂಡ್ಕೋತೀನಿ. ಇಲ್ಲಾಂದರೆ ಒಂದು ಸೀರಿಯಲ್ ಒಪ್ಕೊಂಡಾಗ ಇನಿಷಿಯಲಿ ನಮ್ಮ ಇನ್ವೆಸ್ಟ್ಮೆಂಟು ಬೇಕೇ ಬೇಕು. ಈಗ ಯಾವುದೇ ಒಂದು ಬಿಸ್ನೆಸ್ ಶುರು ಮಾಡ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಮಗೇನು ಪ್ರಾಫಿಟ್ಸ್ ಆಗಲಿ ಅಥವಾ ಅದನ್ನು ಟರ್ನ್ ಓವರ್ ಮಾಡೋಕ್ಕಾಗಲಿ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ಪ್ರಾಜೆಕ್ಟ್ ಒಪ್ಕೊಂಡಾಗ ಇನಿಷಿಯಲಿ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡ್ತೀನಿ. ಸ್ಯಾರೀಸ್ ಆಗಲಿ, ಜ್ಯುವೆಲ್ರೀಸ್ ಆಗಲಿ, ಆ ಕ್ಯಾರೆಕ್ಟರ್ಗೆ ಯಾವ ಥರ ಬೇಕು ಆ ಥರದ್ದು ಜ್ಯುವೆಲ್ರೀಸ್ಗೆ, ಸ್ಯಾರೀಸ್ಗೆ ಇನ್ವೆಸ್ಟ್ ಮಾಡ್ತೀನಿ. ಲೇಟ್ರ್ ಆನ್ ಹಿಂದೆ ಅದೇ ಹೇಳಿದ್ನಲ್ಲ, ನನ್ನ ಕಸಿನ್ಸ್ ಹತ್ರ, ರಿಲೇಟಿವ್ಸ್ ಹತ್ರ, ಎಲ್ಲರ ಹತ್ರ ತಗೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ನಾನು ಮ್ಯಾನೇಜ್ ಮಾಡ್ತೀನಿ. ಸೊ ಮನಿ ಮ್ಯಾನೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕೆಲವೊಂದು ಕಡೆ ಅಂದರೆ ಈಗ ನಾನು ಸ್ವಲ್ಪ ಶೇರ್ಸಲ್ಲಿ ಹಾಕಿದ್ದೀನಿ, ಸೊ ದಟ್ ಒಂದಷ್ಟು ಇಂಟ್ರೆಸ್ಟ್ ಅಂತ ನನಗೆ ಬರುತ್ತೆ, ಅಥವಾ ಶೇರ್ಸಿಂದ ಒಂದು ಸ್ವಲ್ಪ ದುಡ್ಡು ಬರುತ್ತೆ. ಈ ಬಫರ್ಗೆ, ಸೇವಿಂಗ್ಸಿಗೆ ಅಥವಾ ಕೆಲಸ ಇಲ್ದಿದ್ದಾಗ ಬಫರ್ಗೆ ಬೇಕಾಗತ್ತೆ ಅಂತ ಹೇಳಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಟ್ಟಿದ್ದೀನಿ. ನಿಮ್ಮ ಜೀವನದಲ್ಲಿ ಮನಿ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮ್ಗೆ ಯಾವಾಗಾದ್ರೂ ರಿಯಲೈಸ್ ಆಗಿದ್ದ ಘಟನೆ ನೆನಪಿದೆಯಾ ಅಂತ? ಖಂಡಿತ ಅನಿಸಿದೆ. ನಮ್ಮ ತಂದೆ ಆಲ್ ಆಫ್ ಅ ಸಡನ್ ಅವ್ರಿಗೆ ಉಸಿರಾಡೋಕೆ ಆಗ್ತಿರ್ಲಿಲ್ಲ. ರಾತ್ರಿ 8 ಗಂಟೆ 9 ಗಂಟೆ ಅನ್ಕೊತೀನಿ, ಅಮ್ಮ ಫೋನ್ ಮಾಡಿದ್ರು, ಆ ಥರ ನಿಮ್ಮಪ್ಪಂಗೆ ಉಸಿರಾಡೋಕ್ಕಾಗ್ತಿಲ್ಲ, ನೀನು ಬಾ ನೀನು ಅಂತ.
ಸರಿ ನಾ ಹೇಳಿದೆ ನನ್ನ ತಂಗಿ ಮನೆಗೆ ಬರೋಕ್ಕೆ ಹೇಳಿದೆ, ನೀವು ಅಲ್ಲಿಗೆ ಬಂದುಬಿಡಿ, ನಾನು ಅವಾಗ ಮತ್ತಿಕೆರೆಯಲ್ಲಿದ್ದೆ, ನಾನು ಮತ್ತಿಕೆರೆಯಿಂದ ಬರ್ತೀನಿ, ಅವಳ ಮನೆಗೆ ಬರ್ತೀನಿ, ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಸೊ ನಮ್ಮ ತಂಗಿ ಮನೆಗೆ ಬಂದರು, ಅಪ್ಪನ ಕರ್ಕೊಂಡು ಹಾಸ್ಪಿಟಲಿಗೆ ಹೋದರೆ ಅವ್ರಿಗೆ ಅವ್ರ ಮನೆ ಹತ್ರನೇ ಹಾಸ್ಪಿಟಲಲ್ಲಿ, ಅವ್ರಿಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಬಿಕಾಸ್ ನಾವು ಜೀರಿಗೆ ನೀರು ಕೂಡಿಸಿದ್ವಿ. ನನ್ನ ಫ್ರೆಂಡ್ಸ್ಗೂ ಫೋನ್ ಮಾಡಿದೆ, ನನ್ನ ಫ್ರೆಂಡ್ಸ್ ಒಂದು 2-3 ಜನ ಡಾಕ್ಟರ್ಸ್ ಇದ್ದಾರೆ, ಅವ್ರಿಗೂ ಫೋನ್ ಮಾಡಿದ್ರೆ ಅವ್ರು ಹೇಳಿದ ರೆಮಿಡೀಸ್ ಯಾವುದೂ ಅಪ್ಪಂಗೆ ವರ್ಕೌಟ್ ಆಗ್ತಿಲ್ಲ. ಸೊ ನಮ್ಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅವ್ರಿಗೆ ವಾಮಿಟ್ ಆಗ್ತಾ ಇದೆ, ಉಸಿರಾಡೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾಯಿದ್ರು. ಅಲ್ಟಿಮೇಟ್ಲಿ ನನ್ನ ಫ್ರೆಂಡ್ ಒಬ್ಬರು ಡಾಕ್ಟರ್ ಕಿಶೋರ್ ಅಂತ ಇದ್ದಾರೆ, ಅವ್ರಿಗೆ ಫೋನ್ ಮಾಡ್ದೆ, ಕಿಶೋರ್ ಹಿಂಗೆ ತೀರಾ ಹಿಂಗೆ ಆಗ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ನೀನು ECG ಮಾಡಿಸು ಅಂದರು. ಅಂದರೆ ECG ಅಲ್ಲ, ಸಮಥಿಂಗ್ ಏನೋ ಅಂದರೆ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಯಾವುದೋ ಒಂದು ಟೆಸ್ಟೇ ಹೇಳಿ. ಅಲ್ಲಿ ಹೋದರೆ ಹಾಸ್ಪಿಟ್ಲಲ್ಲಿ ಇಲ್ಲ ಅಂದರು. ಇಲ್ಲಿಲ್ಲ, ಏನು ಮಾಡಲಿ ಈಗ? ಇನ್ನೊಂದು ಹಾಸ್ಪಿಟಲ್ ಹೇಳಿದ್ರು, ಅಲ್ಲಿ ಕರ್ಕೊಂಡು ಹೋದೆ. ಅವರಂದ್ರು ಎಮರ್ಜೆನ್ಸಿಗೆ ತಗೋತೀವಿ ನಾವು ಅಂತೇಳಿ ಎಮರ್ಜೆನ್ಸಿಗೆ ಕರ್ಕೊಂಡು ಹೋದ್ರು. ಆಮೇಲೆ ಚೆಕ್ ಮಾಡಿದ್ರು, ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಆಚೆ ಬಂದು ಹೇಳಿದ್ರು, ನಿಮ್ಮ ತಂದೆ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಅದು ಕಿಡ್ನಿ ಪ್ರಾಬ್ಲಮ್ ಆಗಿರೋದಕ್ಕೆ ನೀರೆಲ್ಲ ರಿವರ್ಸ್ ಆಗಿಬಿಟ್ಟು ಲಂಗ್ಸ್ಗೆಲ್ಲ ಬಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಉಸಿರಾಡೋಕ್ಕೆ ಆಗ್ತಿಲ್ಲ. ಈಗ ಏನು ಮಾಡಬೇಕು? ಈಗ ಅಡ್ಮಿಟ್ ಮಾಡ್ಕೊಳ್ಳೇಬೇಕು ಅಂದರು. ಆ ಟೈಮಲ್ಲಿ ನನ್ನ ಹತ್ರ ದುಡ್ಡಿಲ್ಲ. ನನ್ನ ಅಕೌಂಟಲ್ಲಿ ಮೇ ಬಿ ಒಂದು 10,000 ಇದ್ದಿರ್ಬೋದು ಅಷ್ಟೇ. ನನಗೆ ಏನು ಮಾಡಬೇಕು ಗೊತ್ತಿಲ್ಲ. ನನ್ನ ತಂಗಿ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ. ನಮ್ಮ ಅಮ್ಮನ ಹತ್ರ ನಾ ಹೋಗ್ಬಿಟ್ಟು ಹೆಂಗೆ ಕೇಳಲಿ ನೀನು ದುಡ್ಡು ಕೊಡು ಅಂತ. ಯಾಕಂದರೆ ಅವ್ರದ್ದು ದುಡ್ಡೇನಿತ್ತು, ಮನೆ ಮಾರಿದ ದುಡ್ಡನ್ನು ನಾವು ಸ್ವಲ್ಪ ಇಂಟ್ರೆಸ್ಟಿಗೆ ಅಂತ ಬಿಟ್ಕೊಟ್ಟಿದ್ವಿ. ಯಾಕಂದರೆ ಅಮ್ಮ ಹಂಗೆ ಜೀವನ ಮಾಡೋಕ್ಕಾಗಬೇಕಲ್ಲ ಅಂತೇಳಿ ಇಂಟ್ರೆಸ್ಟಿಗೆ ಕೊಟ್ಟಿದ್ವಿ. ಅದನ್ನು ವಾಪಸ್ ಕೇಳಿ ಅವ್ರು ಕೊಡೋ ತನಕನಾದರೂ ನಮಗೂ ಟೈಮ್ ಬೇಕಲ್ಲ. ಅಷ್ಟರಲ್ಲಿ ಇವರು ದುಡ್ಡು ಕೇಳ್ತಾರಲ್ಲ, ಏನು ಮಾಡೋದು ಗೊತ್ತಿಲ್ಲ. ನನಗೆ ಫುಲ್ ತಲೆ ಕೆಟ್ಟೋಯ್ತು. ಮಧ್ಯರಾತ್ರಿ 12 ಗಂಟೆಲಿ ನಮ್ಮ ಅಣ್ಣಂಗೆ ಫೋನ್ ಮಾಡಿದೆ, ದೊಡ್ಡಪ್ಪನ ಮಗನಿಗೆ, ಥರ ಹಿಂಗೆ ಆಗ್ಬಿಟ್ಟಿದೆ ಅಪ್ಪಂಗೆ, ನನಗೆ ಪ್ಲೀಸ್ ಒಂದು ಸ್ವಲ್ಪ ದುಡ್ಡು ಕೊಡ್ತೀಯಾ, ನಾನು ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಅಣ್ಣನ ಹತ್ರ ದುಡ್ಡು ಇಸ್ಕೊಂಡು ಅದನ್ನು ಅಲ್ಲಿ ಪೇ ಮಾಡಿ. ಅವತ್ತು ನನಗನ್ನಿಸ್ತು, ಇಲ್ಲ ನಾನು ಕಷ್ಟಪಟ್ಟು ಒಂದು ಸ್ವಲ್ಪ ದುಡ್ದು ಒಂದು ಸ್ವಲ್ಪ ಸೇವಿಂಗ್ಸ್ ಇಟ್ಕೋಬೇಕು. ಎಮರ್ಜೆನ್ಸೀಸ್ ಯಾವಾಗ ಯಾವ ಟೈಮಲ್ಲಿ ಬರುತ್ತೆ ಗೊತ್ತಿಲ್ಲ. ಅವಾಗ ಎಲ್ರೂ ಕೇಳೋಕ್ಕಾಗಲ್ಲ, ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಒಂದು ಸಿಚುವೇಶನಲ್ಲಿ ನನಗೆ ಅನ್ನಿಸ್ತು, ಎಸ್, ದುಡ್ಡು ತುಂಬ ಮುಖ್ಯ ನಮ್ಮ ಲೈಫಲ್ಲಿ. ನಾವು ಅದನ್ನು ಹುಷಾರಾಗಿ ಖರ್ಚು ಮಾಡಬೇಕು ಆ್ಯಂಡ್ ಜೋಪಾನವಾಗಿ ಎತ್ತಿಟ್ಕೋಬೇಕು. ಕಷ್ಟ ಕಾಲದಲ್ಲಿ ನಮಗೆ ಬೇಕಾಗತ್ತೆ ಅಂತ. ಓಕೆ, ಈಗ ಕನ್ನಡ ಇಂಡಸ್ಟ್ರಿ ಅಂತಲ್ಲ, ಎಲ್ಲ ಇಂಡಸ್ಟ್ರಿಲೂ ಕೂಡ ಇವಾಗ ನೀವೇನೋ ಒಂದು ಪ್ರಶ್ನೆ ಮಾಡಿದ್ರಿ ಅಂದ್ಕೊಳ್ಳಿ, ಆ್ಯಕ್ಚುಲಿ ಚಿತ್ರರಂಗ ಅಂತನೂ ಅಲ್ಲ, ಬೇರೆ ಪ್ರೊಫೆಷನ್ ಕೂಡ ನೀವು ತಗೋಬೋದು. ಒಂದು ಪ್ರಶ್ನೆ ಮಾಡಿದ್ರಿ ಅಂತಂದರೆ, ಇವ್ರು ಕಿರಿಕು, ಆಟಿಟ್ಯೂಡ್ ಅಂತ ಟ್ಯಾಗ್ ಲೈನ್ ಕೊಟ್ಬಿಡ್ತಾರೆ. ನನಗೆ ಸಿಕ್ಕಿತ್ತು ಕಿರಿಕು, ಆಟಿಟ್ಯೂಡು, ದುರಂಕಾರ ಎಲ್ಲ ಟ್ಯಾಗ್ ಲೈನ್ಸ್ ನನಗೆ ಸಿಕ್ತು. ಸರಿ, ಓಕೆ, ಆ್ಯಕ್ಸೆಪ್ಟ್ ಮಾಡಿಕೊಂಡೆ. ಆಯಿತು ಬಿಡಿ, ನಿಮ್ಗೆ ಹಂಗೆ ಅನ್ಸಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ? ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ, ಯು ಆರ್ ಅ ಮಿರರ್. ನೀವು ನನಗೆ ಕನ್ನಡಿ, ನೀವು ಹೆಂಗೆ ಇರ್ತೀರೋ ನಾನು ನಿಮ್ಮ ಜೊತೆಗೆ ಹಾಗೆ ಇರ್ತೀನಿ. ನೀವು ರಾಂಗಾಗಿ ಬಿಹೇವ್ ಮಾಡಿದ್ರೆ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಿಬಿಡಿ ನಾನು ನಿಮ್ಮ ಜೊತೆ ರೈಟಾಗಿರ್ತೀನಿ ಅಂತ. ಆಬ್ವಿಯಸ್ಲಿ ನಾನು ರಾಂಗಾಗಿ ಬಿಹೇವ್ ಮಾಡ್ತೀನಿ. ಇವಾಗ ಹಂಗಿರೋದ್ರಿಂದ ಏನು ಮಾಡೋಕ್ಕಾಗ, ಪ್ರಶ್ನೆ ಮಾಡೋಂಗಿಲ್ಲ. ಇದು ಯಾಕೆ ಅಂತ ಕೇಳಿದ್ರೆ ನಾವು ಕೆಟ್ಟವ್ರು. ಹೌದೌದು. ಇದು ಏನಕ್ಕೆ ಹಿಂಗೆ ಅಂತ ಕೇಳಿದ್ರೆ ನಾವು ಕಿರಿಕು. ಖಂಡಿತ. ಇದು ಹಿಂಗಲ್ಲ, ಹಂಗಾಗೋದಿತ್ತಲ್ಲ ಅಂದ್ರೆ ಡಮ್, ಸರಿ ಇಲ್ಲ, ಬಿಹೇವಿಯರ್ ಸರಿ ಇಲ್ಲ ಅಂತ ಟ್ಯಾಗ್ ಲೈನ್ ಕೊಟ್ಟು ಮನೆ ಕಳಿಸ್ಬಿಡ್ತಾರೆ ಅಷ್ಟೇ. ಅದಂತೂ ಪಕ್ಕ. ಅವಾಗ ನಾವು ಕಸ ಮಾಡ್ಬೇಕು, ಇಟ್ಕೊಂಡು ಮನೇಲಿ ಬಿದ್ದಿರ್ಬೇಕಷ್ಟೆ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.